ಕನಕ ಸಾಮಾನ್ಯನಲ್ಲ, ಕನಕ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗಿತ್ತು. ಅದನ್ನ ಅರಿತಂತ ವ್ಯಾಸರಾಯರು ಏನ್ ಹೇಳಿದ್ರಿ ಅಂದ್ರೆ, ಕನಕ ನೀವು ಒಂದ್ಸಾರಿ ವ್ಯಾಸಕೂಟಕ್ಕೆ ಬಾರು ಅಂತ ಹೇಳಿದ್ರು. ಆ ಒಂದು ಗುರುಗಳ ವಾಣಿಯಂತೆ, ಅವರ ಮಾತಿನಂತೆ ಕನಕದಾಸರು ವ್ಯಾಸಕೂಟದೊಳಗೆ ಪ್ರವೇಶ ಮಾಡಬೇಕಾಗಿತ್ತು. ವ್ಯಾಸಕೂಟಕ್ಕೆ ಹೋಗುವಾಗಲ್ಲಿ ದ್ವಾರಪಾಲಕರು ನಿಂತವರು ಈ ಕನಕದಾಸ ಏನು ಕಂಬಳಿ ಹೊತ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಏನು ಬರ್ತಿದ್ದಲ್ಲ, ಇವನು ಬರೋದನ್ನ ನೋಡಿ ತಡೆದವ್ರ, ಯಾರೋ ಇಲ್ಯಾಕೆ ನೀನು ಯಾಕೆ ಬಂದಿ ಇಲ್ಲಿ ಅಂತೇಳಿ. ಇಲ್ಲ ಪ್ರಭು ಹಿಂಗ್ರಿ, ನಂಗ ವ್ಯಾಸ ಗುರುಗಳು ಬರಕ್ ಹೇಳ್ಯಾರ. ಹೆಂಗಂದ್ರೆ ನಿನಗೇನು ಬರಕ್ ಹೇಳ್ತಾರೋ, ವ್ಯಾಸಕೂಟ ಅಂದ್ರೆ ಏನು ತಿಳ್ಕೊಂಡಿ ನೀನು? ಇಲ್ಲೆಲ್ಲ ಬ್ರಾಹ್ಮಣರ ಮಾತ್ರ ಇರುದು, ಇಲ್ಲೆಲ್ಲ ಸಕಲ ವಿದ್ಯೆಯನ್ನು ಕಲಿತವ್ರು ಮಾತ್ರ ಇರುದು, ನಿನಗೇನು ಗೊತ್ತು ವಿದ್ಯೆ, ನಿನಗೆ ಪ್ರವೇಶ ಕೊಡ್ಬೇಕಂದ್ರು. ಅವಾಗ ಏನೂ ಮಾತನಾಡದಾರಂತ ಕನಕದಾಸರು ಹೇಳಿದ್ರು, ನನಗೆ ವಿದ್ಯೆ ಇಲ್ಲಂತ ನೀವು ಹೆಂಗೆ ಹೇಳ್ತೀರಿ, ನನಗೆ ಜ್ಞಾನ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ನೀವು ಪರೀಕ್ಷೆ ಮಾಡ್ರಿ, ನಾನು ಅಂತ ಜ್ಞಾನವನ್ನು ಪಡೆದಿದ್ರೆ ಮಾತ್ರ ನೀವು ನನ್ನ ಒಳಗೆ ಕಳಿಸ್ಬೋದು ಅಂತೇಳಿ ಅವರಿಗೆ ಸವಾಲು ಒಡ್ಡಿದ್ರು. ಅವಾಗ ಆ ದ್ವಾರಪಾಲಕ, ನಿನ್ನೇನು ಪರೀಕ್ಷೆ ಮಾಡೋದು, ಕುರಿಕಾಯಿ ಕುರುಬರ ಮಗ, ನಿನಗೇನಂತ ಜ್ಞಾನ ಇರೋದು? ಆದ್ರೂ ಒಂದು ಮಾತು ಹೇಳ್ತೇನೆ ಕೇಳು, ನಮ್ಮ ಮನೆಯೊಳಗ ಎಮ್ಮಿ ಕರು ಹಾಕಿತು, ಇದನ್ನ ನೀನು ಮಹಾಭಾರತನ ಬೆರೆಸಿ ಹೇಳಿ ನೋಡು ನಿನ್ನ ಜ್ಞಾನ ಸಾಮರ್ಥ್ಯ ಎಷ್ಟೈತಿ ಅಂತೇಳಿ ಆ ಪಾಲಕರಿದ್ದವರು ಕನಕದಾಸರಿಗೆ ಕೇಳಿದ್ರು. ಅವಾಗ ಕನಕದಾಸರು ಹೇಳಿದ್ರು, ನಿಮ್ಮ ಮನೆಯೊಳಗ ಎಮ್ಮಿ ಕರು ಹಾಕಿತು, ಇದನ್ನ ನಾನು ಮಹಾಭಾರತ ಅಂತ ಇಂಥವೆಲ್ಲ ಸೇರಿಸಿ ಹೇಳ್ಬೇಕಲ್ಲ, ಹೇಳ್ತೇನೆ ಕೇಳ್ರಿ ಅಂತೇಳಿ ಅವಾಗ ಹೇಳಿದ್ರು. ವಿರಾಟನಗರದ ಅರಸನ ಸತಿಯ ಅನುಜನ ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಹೆಂಡತಿ ಹೆರಿಗೆ ಆಯಿತು ಅಂದ್ಬಿಟ್ರು. ಈ ದ್ವಾರಪಾಲಕ ಇದ್ದವ್ ಕಲಿವಿಲೆ ಹಾಕತ್ತವ. ಏನಂದ್ರಿ ಅಂದ್ರೆ, ನಮಗೇನು ಗೊತ್ತ್ರಿ, ನೀವೆಲ್ಲ ಜ್ಞಾನಿಗಳು, ನಿಮಗೆ ಅರ್ಥ ಆಗ್ಬೇಕದು, ನಮಗೇನು ಅರ್ಥ ಆಗ್ಬೇಕು ಅಂದ್ರಿ. ಅಡ್ಡ ಬಿದ್ದೆ ಸ್ವಾಮಿ, ನನ್ ತಪ್ಪಾಯ್ತು, ಇಲ್ಲ ನೀವೇನೋ ಹೇಳಿದ್ರಿ ನನಗೆ ಅರ್ಥ ಆಗ್ಲಿಲ್ಲ, ದಯಮಾಡಿ ಇದನ್ನು ಬಿಡಿಸಿ ಹೇಳ್ಬೇಕು ಅಂತಂದಾಗ ಅವಾಗ ಹೇಳಿದ್ರು, ವಿರಾಟನಗರದ ಅರಸ ಅಂದ್ರೆ ವಿರಾಟ ರಾಜ, ವಿರಾಟ ರಾಜನ ಪತ್ನಿ ಅಂದ್ರೆ ಸುಧಿಷ್ಣೆ, ಸುಧಿಷ್ಣೆಯ ಅನುಜ ಯಾರಂದ್ರೆ ಕೀಚಕ, ಕೀಚಕನನ್ನ ಕತ್ತಲಲ್ಲಿ ಗುದ್ದಿದವ ಯಾರಂದ್ರೆ ಭೀಮಸೇನ, ಭೀಮಸೇನನ ಅಗ್ರಜ ಯಾರಂದ್ರೆ ಧರ್ಮರಾಯ, ಧರ್ಮರಾಯನ ಪಿತ ಯಾರು ಅಂದ್ರೆ ಯಮಧರ್ಮರಾಯ, ಯಮಧರ್ಮರಾಯನ ವಾಹನ ಯಾವುದಂದ್ರೆ ಕೋನ, ಕೋನನ ಹೆಂಡತಿ ಯಾವುದಂದ್ರೆ ಈ ಮನೆಯಾಗಿರು ಎಮ್ಮೆ, ಆ ಎಮ್ಮಿಗೆ ಕರು ಹಾಕಿತು ಅಂತ ಹೇಳಿ. ಅವಾಗ ಆ ದ್ವಾರಪಾಲಕರು ಹೇಳಿದ್ರಂತ, ದಯಮಾಡಿ ನಿಮಗೆ ಕೈ ಮುಗಿತೀನಿ ಪ್ರಭುಗಳೇ, ನೀವು ಒಳಗೆ ಬರ್ಬೋದು.